ನಾನು ಸಾನಕ್ಕೆ ಹೋದ್ಮೇಲೆ ನನ್ನ ದೇಹ ಸೌಂದರ್ಯ ನೋಡ್ಕೊಂಡು ನಾನೇ ಮರಳಾಗೋದೆ. ತುಂಬಾ ಸುಂದರವಾಗಿದ್ಯಾ. ನನ್ನ ವ್ಯೂವರ್ಸ್ಗಳಿಗೆ ಸುಳ್ಳ ಕೇಳ್ತೀಯಾ? ಬ್ರೇಕ್ಫಾಸ್ಟ್ ಮಾಡಲ್ಲ ಅಂದ್ಮೇಲೆ ನಮ್ಮ ಹುಡುಗಿ ಕರೆದ್ರೆ ಅವಳು ಹೇಳಿದ 5 ನಿಮಿಷ ಟೈಮಿಂದ ಮುಂಚೆನೇ ಇರ್ತೀನಿ ನಾನು. ಬರ್ತಾರೆ ಜನ ಆಚೆ ಅಷ್ಟೇ ಕಟ್ಬೇಕು. ಇವಳು ಸವಾಸ ಮಾಡಿದ್ರೆ ಅಷ್ಟೇ ನಾಯಿ ಪಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ವಡೆ ಶೂಟ್ ಮಾಡಕ್ ಹೋಗೋಣ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಏನ್ ವಿಷಯ ಏನಂದ್ರೆ ಸೋ ಇರಿಟೇಟಿಂಗ್. ಬೆಳಗ್ಗೆ 9 ಗಂಟೆಗೆ ನಾನು ಎದ್ದಿದ್ದೀನಿ. ಇವನ್ ಕಾಲ್ ಮಾಡಿದ್ರೆ 10 ಗಂಟೆಗೆ ಎದ್ದಿದ್ದಾನೆ ಇವನು. ಅದಲ್ಲದೆ ನಾನು 11 o'clock ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಇವಾಗ ಟೈಮ್ ನೋಡಿ 1:33 ಇವಾಗ ಬಂದಿದ್ಯಾ. ನಂಗೆ ನಾಚಿಕೆ ಆಗಲ್ಲ ಹೊಡೆಂಗೆಲ್ಲ ವೇಟ್ ಮಾಡಿಸ್ತೀಯ ನೀನ್ ನನ್ಗೆ. ನೀನ್ ಎಷ್ಟು ಗಂಟೆಗೆ ಬಾ ಅಂತ ಹೇಳಿದ? ನೀನು ಯಾವಾಗ ವೆನ್ ಐ ಆಮ್ ಕ್ವೆಶ್ಚನಬಲ್ ಇನ್ಫ್ಯಾಕ್ಟ್ ಆನ್ಸರಬಲ್ ಅಂತಂದ್ರೆ ನೀನ್ ಈ ಟೈಮ್ ಬಾ ವಿನಯ್ ಅಂತ ಹೇಳ್ಬಿಟ್ಟು ನಾನು ಆ ಟೈಮ್ ಬಂದಿಲ್ಲ ಅಂದ್ರೆ ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆನ್ಸರ್ ಯುವರ್ ಕ್ವೆಶ್ಚನ್. ಈ ಟೈಮ್ ಫಿಕ್ಸ್ ನೀನು ನಾನು ಸ್ನಾನ ಮಾಡಕ್ ಹೋಗ್ತಾ ಇದೀನಿ ಅಂತ ಹೇಳಿದಾಗ ನಾನು ರೆಡಿ ಆಗ್ತೀನಿ ಅಂದ್ರೆ ಅದ್ರ ಅರ್ಥ ಏನು? ರೆಡಿ ಆಗ್ಬಿಟ್ಟು ನಾರ್ಮಲ್ ಯಾವ್ದೇ ನಾರ್ಮಲ್ ಮನುಷ್ಯ ಹೊರಡ್ತಾನೆ. ಇಲ್ಲ ಹಂಗಲ್ಲ. ಸಿ ನಾನ್ ಸಾನಕ್ಕೆ ಹೋದ್ಮೇಲೆ ನನ್ನ ದೇಹ ಸೌಂದರ್ಯ ನೋಡ್ಕೊಂಡು ನಾನೇ ಮರಳಾಗೋದೆ. ತುಂಬಾ ಸುಂದರವಾಗಿದ್ಯಾ. ನನ್ನ ದೇಹ ಸೌಂದರ್ಯ ನೋಡ್ಕೊಂಡು ನಾನೇ ಮರಳಾಗೋದೆ. ನೀಟಾಗಿ ಸ್ನಾನ ಮಾಡ್ಕೊಂತ ಇದೆ, ನನ್ನ ಕೇಶಗಳನ್ನೆಲ್ಲ ನೀಟಾಗಿ ಮಾಡ್ಕೊಂತ ಇದೆ, ಮುಖ ಎಲ್ಲ ನೀಟಾಗಿ ತೊಳ್ಕೊಂತ ಇದೆ. ಸೊ ಟೈಮ್ ಆಯ್ತು 3 hour ಮಾಡ್ಕೊಂಡೆ ನಾನು. ಇಲ್ಲ ವಿನಯ್ ಇಷ್ಟ ಟೈಮ್ ಬರ್ಬೇಕು ನೀನು ಅಂತ ಹೇಳಿದ್ರೆ ಬರ್ತಾ ಇದ್ದೆ ನಾನು. ಬರೀ ನೀನ್ ರೀಲ್ಸ್ ಅಲ್ಲಿ ಮಾತ್ರ ಗ್ರೀನ್ ಫ್ಲಾಗ್ ಅದು ಇದು ಮಾಡ್ಕೊಂಡಿರು. ರಿಯಾಲಿಟಿ ಇದೆ ಗೈಸ್. 9 ಗಂಟೆಗೆ ನಾನು ಎದ್ದಿರೋದು 11 ಗಂಟೆಗೆ ರೆಡಿ ಆಗಿದೆ. ಆಲ್ಮೋಸ್ಟ್ 2.5 hours ಈಸ್ ಮೇಡ್ ಮೀ ವೇಟ್. ತೋರ್ಸಿಲ್ಲಿ ನೀನು ಫ್ರೆಂಡು, ಅದಕ್ಕೆ ಲೇಟಾಗಿ ಬಂದೆ. ನಾನು ರೀಲ್ಸ್ಗೆಲ್ಲ ಕಂಪೇರ್ ಮಾಡ್ಬೇಡ. ನೀನು ನಮ್ಮ ಹುಡುಗಿ ಕರೆದ್ರೆ ಅವಳು ಹೇಳಿದ 5 ನಿಮಿಷ ಟೈಮಿಂದ ಮುಂಚೆನೇ ಇರ್ತೀನಿ ನಾನು. ಅರ್ಧ ಗಂಟೆ ಮುಂಚೆನೇ ಇರೋ. 5 ಗಂಟೆ ಮುಂಚೆನೇ ಇರ್ತೀನಿ. ಸರಿ ಗೈಸ್, ಇವಾಗ ತುಂಬಾ ಹಸು ಆಗ್ತಾ ಇದೆ. 1 ಗಂಟೆ ಆಗಿದೆ, ಬ್ರೇಕ್ಫಾಸ್ಟ್ ಮಾಡಿಲ್ಲ. ನೀನ್ ಮಾಡಿದ್ಯಾ? ನೀನ್ ಮಾಡಿಲ್ವಾ? ನಾನ್ ಬ್ರೇಕ್ಫಾಸ್ಟ್ ಎಲ್ಲಿ ಮಾಡ್ತೀನಿ, ಅಭ್ಯಾಸನೇ ಇಲ್ಲ ನಾನು. ಮತ್ತೆ ಯಾಕೆ ಹೇಳ್ತೀಯ ಬ್ರೇಕ್ಫಾಸ್ಟ್? ನೀನ್ ಮಾಡಿದ್ಯಾ ಅಂತ ಕೇಳಿರೋದು. ವ್ಯೂವರ್ಸ್ ಗಳಿಗೆ ಸುಳ್ಳ ಕೇಳ್ತೀಯಾ? ಬ್ರೇಕ್ಫಾಸ್ಟ್ ಮಾಡಲ್ಲ ಅಂದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಯಾಕಂತೀಯ? ಸುಳ್ಳು ಇನ್ಫಾರ್ಮೇಶನ್ ಕೊಡ್ತೀನಿ ನೀನು. ಇನ್ಫಾರ್ಮೇಶನ್ ಸುಳ್ಳು. ನಾನು ಬ್ರೇಕ್ಫಾಸ್ಟ್ ಮಾಡಿದೀನ ನಾನು. ಗೈಸ್ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಹೇಳಿರೋದು ಅಷ್ಟೇ. ಐ ಡೋಂಟ್ ನೋ ವಾಟ್ ಹೀಸ್ ಟೆಲ್ಲಿಂಗ್ ಸುಳ್ಳು ಅಂಡ್ ಆಲ್. ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನನ್ನ ಪಾಯಿಂಟ್ ಏನಂದ್ರೆ ತುಂಬಾ ಹಸುವಾಗ್ತಾ ಇದ್ವು. ಇವಾಗ ಫಸ್ಟ್ ಊಟ ಮಾಡ್ಬಿಟ್ಟು ಆಮೇಲೆ ಶೂಟ್ ಮಾಡಕ್ಕೆ ಹೋಗ್ತೀವಿ. ಆ ಜಾಗ ಎಷ್ಟು ದೂರ ಅವಡೆ? ಸಿಕ್ಕಾಪಟ್ಟೆ ದೂರ. ಮ್ಯಾಪ್ ಹಾಕಿಲ್ಲ, ಬಟ್ ಸಿಕ್ಕಾಪಟ್ಟೆ ದೂರ ಅಂತ ಗೊತ್ತು ಅಷ್ಟೇ ನನಗೆ. ಗೈಸ್ 2 ಗಂಟೆ ಆಯ್ತು, ಇನ್ನು ಊಟ ಮಾಡಿಲ್ಲ. ಸೊ ಇವಾಗ ಪೆಟ್ರೋಲ್ ಹಾಕ್ಸಕ್ ಬಂದಿದ್ದೀವಿ. ವಡೆಗೆ ಹೂವು ತಗೊಂಡ್ ಬಾ ಅಂತ ಹೇಳಿದ್ದೆ, ಅದು ಒಂದು ತರಕಾಗಿಲ್ಲ. ಸೊ ಫ್ಲವರ್ಸ್ ಪಿಕ್ ಮಾಡಬೇಕು, ಪೆಟ್ರೋಲ್ ತುಂಬಿಸ್ಬೇಕು, ಊಟ ಮಾಡಬೇಕು, ಆಮೇಲೆ ಆ ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಹೋಪ್ಫುಲಿ ಕುದುರೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನಾವು ನೋಡಿರೋ ವಿಡಿಯೋಸಲ್ಲಿ ವಡೆನೂ ಹೋಗಿದ್ದಾನೆ ಒಂದ್ಸತಿ, ಅಲ್ಲಿ ಆವಾಗಿತ್ತು. ಸೊ ಇವಾಗ ಇಲ್ಲ ಅಂದರೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಬಟ್ ಲೆಟ್ಸ್ ಸಿ ಗೈಸ್. ನಾವು ಹೂವು ಮತ್ತು ಊಟ ಹುಡ್ಕೊಂಡು ಇಲ್ಲಿ ಇವಾಗ ಸದ್ಯಕ್ಕೆ ರಾಕ್ ಲೈನ್ ಮಾಲ್ಗೆ ಬಂದಿದ್ದೀವಿ. ಹೂವು ನೋಡಿದ್ರೆ ಮ್ಯಾಪ್ ಹಾಕಿದ್ರೆ ಈ ಜಾಗ ತೋರಿಸ್ತು. ಅಟ್ಲೀಸ್ಟ್ ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ KFC ಅಲ್ಲಿ ತಿನ್ಕೊಂಡು. ಅಲ್ವಾ ವಡೆ? ಕಾಣಿಸ್ತಾ ಇಲ್ಲ ಬಡೆ. ನಾನು ಕಾಣಿಸ್ತಾ ಇದ್ದೀನ. ಈ ಲಿಫ್ಟು ಕೆಲಸ ಮಾಡ್ತಿಲ್ಲ. ಇವಾಗ ನಡ್ಕೊಂಡು ಹೋಗ್ಬೇಕು. ನಾನು ಡ್ರೆಸ್ ಬೇರೆ ಹಾಕಿದ್ದೀನಿ. ಕಂಪ್ಲೇಂಟ್ ಮಾಡೋಣ. ಹೌದು, ಡಿಸಬಿಲಿಟಿ ಅವ್ರು ಬಂದ್ರೆ ಹಂಗ ಬೇಕಾದ್ರೆ ಬಂದ್ರೆ ಹೆಂಗ್ ಬರ್ತಾರೆ ಸರ್? ಅಲ್ಲ ಮೂವಿ ನೋಡಕ್ ಬಂದ್ರೆ ಹೆಂಗ್ ಬರ್ತಾರೆ? ಇದೇ ಫ್ಲೋರ್ ಮೇಲೆ ನಾವಡೆ ಇಲ್ಲೇ ನಾವು ಹೇಗೆ ಬಂದಿದ್ದು ಗೈಸ್. ಇಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಚೆಕ್ಕು ಇಲ್ಲ. ಫೈನಲ್ ಸೊಲ್ಯೂಷನ್ ಏನಂದ್ರೆ ಬ್ಲಿಂಕಿಟ್ ಇಂದ ಆರ್ಡರ್ ಮಾಡಿದ್ವಿ. ಅಂಡ್ ಇವಾಗ KFCಗೆ ಬಂದಿದ್ದೀವಿ. ಇವಾಗ ತಿನ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೋಗ್ಬೇಕು. ಇವಳು ಸವಾಸ ಮಾಡಿದ್ರೆ ಅಷ್ಟೇ ನಾಯಿ ಪಾಡು. ನಮ್ಮ ಹುಡುಗರ ಪಾಡು ಯಾರು ಕೇಳೋರಿಲ್ಲ. ಬಿಸಿಲಲ್ಲಿ ಕಷ್ಟಪಟ್ಟು ಅಲ್ವಾ ಇಷ್ಟೆಲ್ಲ ನಾಟಕ ಮಾಡೋ ಮುಂಚೆ ಬಿಸಿಲಲ್ಲಿ ಕಷ್ಟಪಟ್ಟು ನಾನು ಏನು ಮಾಡ್ತೀನಿ ನೋಡು. ಸುತ್ತಾಡ್ಕೊಂಡು ನಾನು ಅವ್ನಿಗೆ ಬರ್ತಾ ಹೂವು ತಗೊಂಡ್ ಬಾ ಅಂದಿರೋದು. ಅವ್ನು ಹೂವು ತಂದಿಲ್ಲ, ಅದು ಅವ್ನ ಮಿಸ್ಟೇಕ್. ಅವ್ನು ಮಾಡ್ಬೇಕಾಗಿತ್ತು. ತಲೆ ಮೇಲೆ ಕೂತಿದ್ಲು ಬಾ 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 ಅಂತ. 9 ಗಂಟೆಯಿಂದ ವೇಟ್ ಮಾಡಿ
cute girls out there. DM me. What ಇದೇನಿದು? ವೇಟ್ ಮಾಡಿಸ್ತಾರೆ. ಇದೇನು ನೋಡಿ ಇದು? ಇದೇನು ನಾಲ್ಕು ಇದೆಯಲ್ಲ ಅಲ್ಲಿ ಗೊತ್ತಾ? ನಂದು ಇದೆ. ತೋರಿಸು. ನಂದು ಇದೆ. ಇದೆಯಲ್ಲ. ಇದು ಗೊತ್ತಾಯಿತು ನನಗೆ ಫ್ಲ್ಯಾಶು. ಇದು ಗೊತ್ತಿಲ್ಲ, ಮೈಕ್ ಇರ್ಬೋದು. ಚಿಕ್ಕದೊಂದು ತೂತಿದೆ ನೋಡಿ, ಮೈಕ್ ಇರ್ಬೋದು. ಇದೇನಿದು ಗೊತ್ತಿಲ್ವಲ್ಲ. ಅದೇನು ಮುಖ ನೋಡ್ಕೊಳ್ಳೋಕೆ. ಇದು ಮುಖ ನೋಡ್ಕೊಳಕ ಇದು? ಇದು ಮುಂದ್ಗಡೆದು ಹೆಂಗೆ ನೋಡ್ಕೊಳಕ? ಹೆಂಗೆ ನಡೀತದೆ ನಿಂದು ಡೇಟಿಂಗ್ ಲೈಫ್ ಎಲ್ಲ? ಹಾಂ, ಇಷ್ಟೊಂದೆಲ್ಲ ನಾಚ್ಕೋಬೇಡ ಅವಡೆ. ನೀರು ಬೇಕಾದ್ರೆ ಒಂದು ಹುಡುಗಿ ತಿರುಗಿ ನೋಡ್ತಲ್ಲ ನೀನು ಹಿಂಗೆ ಹೇಳ್ಕೊಂಡ್ಬಿಟ್ಟು ನಿಂದು ಫೋನ್ ಮೆಸೇಜಸ್ ಓಪನ್ ಮಾಡಿ ಗೊತ್ತಾಗತ್ತೆ. ನಿಜ ಎಲ್ಲ ಮಾಡ್ಕೋಬೇಕು ನಿಂದು. ಎಲ್ಲ ಹಿಂಗೆ ಈ ಹುಡುಗರೆಲ್ಲ ಹಿಂಗೆ ನಾಟಕ ಮಾಡೋದು ಹಿಂಗೆ. ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಅದು ಯಾರ ಹತ್ರ ಹೇಳ್ಕೊಳ್ಳಿ ಕಷ್ಟ ಹೇಳಿ, ನೀನು ಹೇಳಿ. ಗೈಸ್, ಇವನಿಗೆ ಎಷ್ಟು ಕೊಬ್ಬು ಅಂದರೆ ಇವನ್ ಎಂಥ ಫ್ರೆಂಡ್ ಅಂದರೆ ತೋರಿಸು. ಆಚೆ ಎಷ್ಟು ಕೊಡಿ ಬಿಸಿಲಿದೆ, ನಿಂತ್ಕೊಳಕ್ಕಾಗಲ್ಲ ಬಿಸಿದೆ. ಆದ್ರೆ ನಮ್ಮದು ಹುಡುಗಿರ ಶೋಕಿ ಏನು ಗೊತ್ತಾ, ಈ ಥರ ಇಷ್ಟು ದಪ್ಪ ಜಾಕೆಟ್ ಹಾಕೊಂಡು ಬರ್ತಾರೆ ಜನ ಆಚೆ. ಅಷ್ಟೇ ಕಟ್. ಗೈಸ್, ಐ ಆಮ್ ವೇರಿಂಗ್ ಎನ್ ಆಫ್ ಶೋಲ್ಡರ್ ಡ್ರೆಸ್, ಓಕೆನಾ? ಸೊ ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಮಕ್ಕಳು ಫ್ಯಾಮಿಲಿ ಎಲ್ಲರೂ ಇರ್ತಾರೆ ಅಂತ. ಯಾಕೆ ಅಂದರೆ ಸುಮ್ಮನೆ ಜಾಕೆಟ್ ಹಾಕೊಂಡು ಬಂದಿದ್ದೀನಿ. ಆ ಥರ ಡ್ರೆಸ್ ಮಕ್ಕಳು ಫ್ಯಾಮಿಲಿ ಹಾಕೊಂಡ್ಬಲ್ಲ. ಅಲ್ಲಿ ಸುಮ್ಮನೆ ದೇ ವಿಲ್ ಜಡ್ಜ್ ವರ್ಡ್. ಐ ಡೋಂಟ್ ವಾಂಟ್ ಟು ಬಿ ಜಡ್ಜ್ಡ್. ಅವ್ರ ಕಂಫರ್ಟ್ಗೋಸ್ಕರ ನಾನು ಜಾಕೆಟ್ ಹಾಕೊಂಡಿರೋದು. ಐ ಡೋಂಟ್ ವಾಂಟ್ ಟು ಬಿ ಜಡ್ಜ್ಡ್. ಅದಕ್ಕೆ ನೋಡಿ, ಗರ್ಲ್ ಫ್ರೆಂಡ್ ಇಲ್ಲ ಅಂತ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಫುಲ್ ಮಾಡ್ತಾ ಇದ್ದಾನೆ. ಗೊತ್ತಿಲ್ಲ, ಊಟ ಸರಿಯಾಗಿ ಊಟ ಬೇಕಿತ್ತು, ಬಟ್ ಲೇಟ್ ಆಗುತ್ತೆ ಅಂತ ಇವಾಗ. ಇದೆಲ್ಲ ಇದು ಒಂದು ಮಾತ್ರ ನಂದು. ನಂಗೆ ಇದೊಂದೇ ಬೇಕಾಗಿದ್ದು. ಸುಳ್ಳು ಹೇಳ್ತೀಯಾ? ರೈಸ್ ಬೇಕು ಅಂದಿದ್ದೀನಿ. ಬಂತು. ಇಟ್ ಲುಕ್ಸ್ ಸೋ ಕ್ಯೂಟ್. ರ್ಯಾಪ್ ಒಂದೇ ತಿಂತೀನಿ ಅಂತ ಯಾರೋ ಹೇಳ್ತಾ ಇದ್ರು. ಅಲ್ಲ, ನೀನೇನು ಹೇಳಿದೆ ಅದು ಒಂದೇ ನಂದು, ಮಿಕ್ಕಿದೆಲ್ಲ ನಾನು ತಿಂತೀನಿ. ನಾನು ಒಂದು ತಿಂದ್ಬಿಟ್ಟು ಸೈಡಲ್ಲಿ ಇಟ್ಟೆ. ಆಯ್ತು ಬಿಡು ಒಡೆ, ನನಗೇನಿಲ್ಲ. ಗೈಸ್, ಇದು ಫ್ರಂಟ್ ಎಂಟ್ರೆನ್ಸ್ ಮಾಲ್. ಇಲ್ಲಿ ಲಿಫ್ಟ್ ಇದೆ. ಅಲ್ಲಿಲ್ಲ. ಪಾರ್ಕಿಂಗ್ ಕಡೆ ಹಿಂದ್ಗಡೆಯಿಂದ ಇಲ್ಲ. ಒಡೆ ಥ್ಯಾಂಕ್ಸ್ ಒಡೆ ಫಾರ್ ಗೆಟಿಂಗ್ ಮಿ ರೆಡ್ ರೋಸಸ್. ಒಡೆ -1 ಇಲ್ಲ -2 ಕಡೆ ಶೂಟಿಂಗ್ ಆದ್ಮೇಲೆ ಕೊಡಬೇಕು ಬೇರೆಯವ್ರಿಗೆ. ಗೊತ್ತಾಯ್ತಾ? ಗರ್ಲ್ ಫ್ರೆಂಡ್ ಬಗ್ಗೆ ಕೇಳಿದಾಗ ನೀನಿದ್ರೆ ಯಾರು ಇಲ್ಲ ಅಂತೆಲ್ಲ. ಗೈಸ್, ಇದೇ ವಿಡಿಯೋ ನಿಮ್ಗೆ ಪ್ರೂಫ್ ಸಿಕ್ತು ನೋಡಿ. ಏನಂತ? ನೀನ್ ಹೇಳಿದ್ರೆ ಗರ್ಲ್ ಫ್ರೆಂಡ್ ಇಲ್ಲ, ನೀನಿದ್ರೆ ಎಲ್ಲಿ ಅಂತ. ಇವಾಗ ಹೇಳ್ದೆ ಶೂಟ್ ಆದ್ಮೇಲೆ ಕೊಡು ಅಂತ. ಆಯ್ತು, ಬರೀ ಅಟ್ಲೀಸ್ಟ್ ಶೂಟ್ಗೋಸ್ಕರ ಆದ್ರೂ ಹೂವು ತಂದಿದ್ದಾನೆ. ಥ್ಯಾಂಕ್ಸ್ ಬಿಡೆ. 4 ಗಂಟೆ ಆಗಿದೆ. ಟೀ ಕೊಡ್ಕೊಂಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಶೂಟ್ ಮಾಡ್ತೀವಿ. ಏನ್ ವಡೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಕಿಡ್ನಾಪ್ ಮಾಡ್ತೀಯ ನನ್ನ? ಕಿಡ್ನಾಪ್ ಮಾಡಿ ಆಮೇಲೆ ನಿನ್ನ ಬಿಡಿಸ್ಕೋಬೇಕು ಅಂದ್ರೆ ನಾನೇ ಕಾಲ್ ಮಾಡ್ಕೊಬೇಕು. ನಾನೇ ಕಾಲ್ ಮಾಡ್ಕೊಂಡು ಕಿಡ್ನಾಪ್ ಮಾಡಿ ದುಡ್ಡು ಕೊಡು ಅಂತ ನಾನು ಕೊಟ್ಟು ನಾನೇ ದುಡ್ಡು ಕಳಿಸ್ಕೊಂಡು ನಿನ್ನ ಸೇವ್ ಮಾಡಬೇಕು. ಸೊ ಸ್ವೀಟ್ ವಡೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ಇಲ್ಲ, ನಿನ್ನ ತಂಗಿಗೆ ಫೋನ್ ಮಾಡ್ತೀನಿ. ನನ್ನ ತಂಗಿಗೆ ಫೋನ್ ಮಾಡಿದ್ರೆ ಅವಳು ನಿನ್ನ ಹೆಸರು ನೋಡಿ ಕಾಲೇ ಪಿಕ್ ಮಾಡಲ್ಲ. She is kidnapped ಅಂತ ಹೇಳ್ತಾರೆ. Okay, anyways, she gonna come back home. Can you please ask her to get one shawarma? I'll come in. ಅವಳು ಇವಾಗ ಟೆಕ್ಸ್ಟ್ ಮಾಡಿದ್ಲು. ಎಷ್ಟು ಗಂಟೆಗೆ ಬರ್ತೀಯ? ಬರ್ತಾ ಏನಾದ್ರೂ ತಗೊಂಡ್ ಬಾ. ಅವ್ರ ಕಾಂಟ್ರಿಬ್ಯೂಷನ್ ಪರ್ಟಿಕ್ಯುಲರ್ ಇವೆಂಟ್ ಅಲ್ಲಿ ಅಷ್ಟೇ. ಇಲ್ಲಿ ಜಾಗ ರೀಚ್ ಆದ್ವಿ. ಇವಾಗ ಟೈಮ್ 4:20. ಇನ್ನು ರೀಚ್ ಆಗಿಲ್ಲ. ರೀಚ್ ಆಗ್ಬಿಟ್ವಿ. ಆದ್ವಿ ಬಿಡೆ. ಇನ್ನ ಇಲ್ವಾ? ಇಲ್ಲಿ ಮ್ಯಾಪ್ ಇಲ್ಲೇ ಎಂಡ್ ಆಗ್ತದೆ. ಇನ್ನ ಹೋಗ್ಬೇಕಂತೆ ಸ್ವಲ್ಪ. ಎನಿವೇಸ್ 4:20 ಬೆಳಗ್ಗೆ ಎಷ್ಟು ಗಂಟೆಯಿಂದ ಎದ್ದು ಕಾಯ್ಕೊಂಡು ಕೂತಿದ್ದೆ. ಐ ಹೋಪ್ ಇಟ್ಸ್ ವರ್ತ್ ಇಟ್. ಸೊ ನಾವು ಆ್ಯಕ್ಚುಲಿ ಹೇಳ್ಬಿಡ್ತೀನಿ ಯಾವ ಜಾಗಕ್ಕೆ ಬಂದಿರೋದು ಅಂತ. ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸ್. ಸೊ ವಡೆ ಒಂದ್ಸತಿ ಹೋಗ್ಬಿಟ್ಟು ಶೂಟ್ ಮಾಡಿದ್ದೆ. ಜಾಗ ಚೆನ್ನಾಗಿದೆ ಅಂತ. ಐ ವಾಸ್ ಲೈಕ್ ವಾವ್, ಇಲ್ಲಿ ಕುದುರೆ ಎಲ್ಲ ಇದೆ ಅಂತ ಹೇಳಿದ್ರು. ಸೊ ಇಟ್ಸ್ ಲೈಕ್ ವಡೆ, ನಾನು ಕುದುರೆ ಜೊತೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಬೇಕು, ನಂಗೆ ತುಂಬ ಆಸೆ ಆಗ್ತದೆ ಅಂತ. ಪಾಪ ನನಗೋಸ್ಕರ ಅಂತ 1 ಡೇ ಸ್ಪೇರ್ ಮಾಡ್ದ. ಇದಾದ್ಮೇಲೆ ಅವ್ನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾನಂತೆ. ಫಸ್ಟ್ ಇಲ್ಲಿ ಕೆಲಸ ಮುಗಿಸ್ಲಿ ಆಮೇಲೆ
ಅಲ್ಲ ಸರಿ, ನಾನು ಏನು ಯೋಚನೆ ಮಾಡ್ತಿದ್ದೀನಿ, ಎಲ್ಲಿ ಬರ್ಲಿ ನಾ ಅನ್ಕೊಂಡಿದ್ದು ರೋಡ್ ಏನೋ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫೈನಲಿ ಇವಾಗ ಈ ಜಾಗಕ್ಕೆ ರೀಚ್ ಆಗಿದ್ದೀವಿ ನೋಡಿ. ಹೋಟೆಲ್ ಕ್ಯಾಮ್ರಾಮನ್ ಮಾಡಿದಾಳೆ ನನ್ನ. ಲೆನ್ಸ್ ಇಷ್ಟು ದೊಡ್ಡ ಲೆನ್ಸ್ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀವಿ. ಔಟ್ಪುಟ್ ಹೆಂಗೆ ಬರುತ್ತೆ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ವಡೆ ಹಂಗೆ ಕ್ಯಾಪ್ ಓಪನ್ ಆಯಿತು. ಇದು ನನ್ನ ಔಟ್ಫಿಟ್. ಆ್ಯಂಡ್ ಅಲ್ಲಿ ಜಾಗಕ್ಕೆ ಹೋದ್ಮೇಲೆ ಜಾಕೆಟ್ ರಿಮೂವ್ ಮಾಡ್ತೀನಿ. ಸದ್ಯಕ್ಕೆ ಒಂದು ಕುದುರೆ, ಬ್ಲ್ಯಾಕ್ ಕುದುರೆ ನೋಡಿದ್ವಿ, ಅದನ್ನು ಹುಡುಕ್ತಾ ಇದ್ದೀವಿ. ಅದು ಸಿಕ್ಕಿದ ತಕ್ಷಣ ಆ್ಯಂಡ್ ನೀವು ನೋಡ್ಬೋದು ಆಲ್ರೆಡಿ ಎಷ್ಟೊಂದು ಜನ ಶೂಟ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕ್ಯಾಮ್ರಾಮನ್ ವಡೆ ಗುರುರಾಜ ಜೊತೆ ಬಂದಿದ್ದೀವಿ. ಪಾಪ ಇವಾಗ ಲೆನ್ಸ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಅವ್ನು ಬರೀ ಯಾವಾಗಲೂ ಅವ್ನು ಕೆಲಸ ಮಾಡೋದೇ ತೋರಿಸ್ತಾನೆ. ಅಂದರೆ ನಾನು ಶೂಟ್ ಮಾಡೋದು, ನಾನು ಕೆಲಸ ಮಾಡೋದು ನೀನು ತೋರಿಸ್ಬೇಡ. ಹಾಂ, ನಾನು ಕೆಲಸ ಮಾಡೋದು ತೋರಿಸ್ಬೇಡ ನೀನು. ನಂದಾದ್ಮೇಲೆ ನಿಂದು ಯಾರು ಶೂಟ್ ಮಾಡ್ತಾ ಇರೋದು? ವಡೆ ಕೇಳ್ತಾ ಇದೆ, ಇಲ್ಲಿ ಹಾವಿದ್ರೆ ಅವನಿದ್ರೆ ನೋಡ್ಕೊಂಡು ಹೇಳ್ತಾನಂತೆ ಪಾಪ, ಒಳ್ಳೆ ಹುಡುಗ. ಆ್ಯಂಡ್ ನಮಗೆ ಫೈನಲಿ ಕುದುರೆ ಸಿಕ್ತು, ಇಲ್ಲಿದೆ. ಅವ್ರು ಇನ್ನೂ ಒಂದು 5 ನಿಮಿಷ ಆದ್ಮೇಲೆ ಕೊಡ್ತೀನಿ ಅಂದಿದ್ದಾರೆ. ನೋಡುವ ಹೆಂಗೆ ಅನ್ಸ್ತದೆ ವಡೆ. ಆಯಿತು, ಆಮೇಲೆ ಮಾತಾಡೋಣ ಬಾ. ಇವಾಗಷ್ಟೇ ನನ್ನ ಶೂಟ್ ಮುಗೀತು. ವಡೆದು ಏನೂ ತೊಗೊಳಕ್ಕಾಗಿಲ್ಲ. ಸ್ವಲ್ಪ ಒಂದು 2-3 ಫೋಟೋ ಕ್ಲಿಕ್ ಮಾಡಿದೆ ಕುದುರೆ ಜೊತೆ ಅಷ್ಟೇ. 2-3 ಫೋಟೋ ನಿನ್ ಕುದುರೆ ಜೊತೆ ಕ್ಲಿಕ್ ಮಾಡ್ಲಿಲ್ವಾ ನಾನು? ಅಲ್ಲ ಅದನ್ನ ನೀನು ಏನಾದ್ರೂ ಮಾಡ್ದೆ ಅಂತ ನೀನು ಮಾಡ್ದೆ. ನಿನ್ನಷ್ಟು ಮಿತ್ರ ದ್ರೋಹಿ 2-3 ಫೋಟೋ ಕ್ಲಿಕ್ ಮಾಡ್ದೆ ಅಂತ. ನಾನು ಕ್ಲಿಕ್ ಮಾಡ್ದೆ 2-3 ಫೋಟೋ. ಸುಮಾರು ನಾನೊಂದು ಇವಳ್ದು 800 ಫೋಟೋಸ್ ಒಂದು 20 ವಿಡಿಯೋ ಮಾಡಿರ್ಬೋದು. ಕರೆಕ್ಟ್. ಆ 800 ಫೋಟೋಸ್ 20 ವಿಡಿಯೋ ಅಲ್ಲಿ 2-3 ಯಾವ ಸಾಮಾನ್ ನೀವ್ ಹೇಳ್ಬಿಟ್ರಪ್ಪ. ಯಾವ ಸಾಮಾನ? ಎಲ್ಲಿಗೆ ಏನು ಸಾಮಾನು ಇಲ್ಲ ಗೈಸ್. ಸೊ ಏನಾಯ್ತು ಅಂದ್ರೆ ನಂದಾಯ್ತು, ವಡೆದಾಗಿಲ್ಲ. ನಾನಾದ್ರೂ ಸ್ವಲ್ಪ ಇರೋ ಮುಗ್ಸಕ್ ನಂಗೆ ಸೆಂಟೆನ್ಸ್ ಮುಗ್ಸಕ್ ಬಿಡ್ಬೇಡ ನೀನು. ಹಾಕಲ್ಲ, ಚೆನ್ನಾಗಿಲ್ಲ ಅದು. ಲೈಟ್ ತಿದ್ದಲ್ಲ, ಚೆನ್ನಾಗಿದೆ. ಸೊ ಬೇಸಿಕ್ಲಿ ಆಯ್ತು ನಂದು. ಇವಾಗ ಹಸುವಾಗ್ತಾ ಇದೆ. ಇನ್ನೊಂದು ಕೆಫೆ ಇಲ್ಲೇ ಹತ್ರ ಇದೆ ಅಂತ ಲಾಸ್ಟ್ ಟೈಮ್ ಇವ್ರು ಹೋಗಿದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಪ್ರಾಬಬ್ಲಿ ವಿ ವಿಲ್. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಲೈಟ್ ಚೆನ್ನಾಗಿದ್ರೆ ವಡೆದ್ ನಾನು ಕ್ಲಿಕ್ ಮಾಡ್ತೀನಿ. ನೀವೇ ನೋಡಿ, ನನ್ನ ಔಟ್ಪುಟ್ ಚೆನ್ನಾಗಿದೆ, ಅವ್ನು ಚೆನ್ನಾಗಿದೆ ಅಂತ ನೀವು ನೋಡಿ. ನೋಡಿ ಗೈಸ್, ಇವಾಗ ಡಿನ್ನರ್ ತಿನ್ನಕ್ಕೆ ಅಂತ ಈ ಜಾಗಕ್ಕೆ ಬಂದಿದ್ದೀವಿ. ಗೈಸ್ ನೋಡಿ, ವಡೆ ವಿಡಿಯೋ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಮಾಡಲ್ಲ ಅಂತ ಅನ್ನೋನು. ಗೈಸ್ ಇವಾಗ ಟೈಮ್ 8:30 ಆಗಿದೆ. ನನ್ನ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. ನಾನು ಡ್ರಾಪ್ ಮಾಡಿ ವಡೆ ಆಮೇಲೆ ಏನೋ ಮಾಡ್ತಾನೆ ಅವ್ನ ಪ್ಲಾನ್ಸು. Anyways, this is the end of the video. ವಡೆ, ಥ್ಯಾಂಕ್ಸ್ ವಡೆ, ನನ್ನ ವಿಡಿಯೋಸ್ ಎಲ್ಲ ತೆಗ್ದಿದ್ದಕ್ಕೆ, ಫೋಟೋಸ್ ತೆಗ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ವಡೆ. ಥ್ಯಾಂಕ್ ಯು ಸೋ ಮಚ್ ವಡೆ, ನನ್ನ ವಿಡಿಯೋ ತೆಗ್ದಿರೋದಕ್ಕೆ, ನನ್ನ ಫೋಟೋಸ್ ತೆಗ್ದಿರೋದಕ್ಕೆ. ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ. ಅವನು ರೀಲ್ ಅಪ್ಲೋಡ್ ಮಾಡ್ತಾನೆ ಇದೇ ವಾರ. ನೀವು ಹೋಗ್ಬಿಟ್ಟು ಅವ್ನ ಪ್ರೊಫೈಲ್ ಅಲ್ಲಿ ನೋಡಿ, 2 ರೀಲ್ ಮಾಡಿದೀನಿ. ಅವ್ನು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನೀವು ಹೋಗ್ಬಿಟ್ಟು ನೋಡಿ, ಆಮೇಲೆ ಹೇಳಿ ನೋಡ್ಬಿಟ್ಟು ಹೇಳಿ. Okay guys, so this is the end of the video. Ee video ishta agide, don't forget to like, comment, share and subscribe. Okay, bye.